ನಮಸ್ಕಾರ. ಕೇಸಿನ್ ಜಿಲ್ಲಾ ವಾರ್ತೆಗಳಿಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ 9 ವರ್ಷದ ಬಾಲಕನೊಬ್ಬ ಶಸ್ತ್ರಚಿಕಿತ್ಸೆಯ ವೇಳೆ ಸಾವು. ಬೇಡಗ ತಲೆಕುನ್ನು ಅಶ್ರಫ್ ಮುಸ್ಲಿಯಾರ್ ಅವರ ಪುತ್ರ ಮೊಹಮ್ಮದ್ ಇಯಾಸ್ ಮೃತಪಟ್ಟ ದುರ್ದೈವಿ. ಪೈವಳಿಕೆ ಕುರುಡ ಪದವಿನಲ್ಲಿ ಭಾರೀ ದರೋಡೆ. ದಂಪತಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋದ ಸಮಯದಲ್ಲಿ ದರೋಡೆಗೆ ಯತ್ನ. 14 ಪವನ್ ಚಿನ್ನ ಹಾಗೂ ನಗದು ಕಳವು ಮಾಡಲಾಗಿದೆ ಎಂದು ದೂರು. ಅವಿಶ್ವಾಸ ಗೊತ್ತುವಳಿ ಮೂಲಕ ಉದುಮ ಪಂಚಾಯತನ್ನು ಕಳೆದುಕೊಂಡ ಎಲ್ಡಿಎಫ್. ಇನ್ನು ಮುಂದೆ ಜಿಲ್ಲೆಯಲ್ಲಿ ಕೇವಲ 14 ಪಂಚಾಯತ್ಗಳ ಮೇಲೆ ಎಲ್ಡಿಎಫ್ನ ನಿಯಂತ್ರಣ. ಪುಲ್ಲೂರು ಪೆರಿಯ ಪಂಚಾಯತ್ಗಳಲ್ಲೂ ಯುಡಿಎಫ್ ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಸಾಧ್ಯತೆ. ಮಕ್ಕಳ ಹಕ್ಕುಗಳ ಆಯೋಗ ಕಾಸರಗೋಡು ಜಿಲ್ಲೆಯಲ್ಲಿ ನಡೆಸಿದ ಅಧಿವೇಶನದಲ್ಲಿ 20 ದೂರು ಪರಿಹಾರ. ಮಕ್ಕಳ ಆಯೋಗದ ಅಧ್ಯಕ್ಷ ಕೆವಿ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಧಿವೇಶನ. ವಿದ್ಯಾನಗರದಲ್ಲಿ 2 ಗ್ರಾಂ ಎಂಡಿಎಂಎಯೊಂದಿಗೆ ಯುವಕನ ಬಂಧನ. ಪೈಕಾ ನಿವಾಸಿ ಮೊಹಮ್ಮದ್ ಆಫಿಫ್ ಬಂಧಿತ ಆರೋಪಿ. ನಡೆಯಿತು ಯಕ್ಷಗಾನ ಪ್ರಸಂಗ ರಚನೆ ಕಮ್ಮಟ ಹಾಗೂ ವೀರ ತಪಸ್ವಿ ಪರಶುರಾಮ ಯಕ್ಷಗಾನ ಕೃತಿಯ ಲೋಕಾರ್ಪಣೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಹಿರಿಯ ಪ್ರಸಂಗಕರ್ತ ಸಂಶೋಧಕ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರಿಂದ ಕೃತಿಯ ಲೋಕಾರ್ಪಣೆ. ಜುಲೈ 24ರಂದು ಆಟೋ ಟ್ಯಾಕ್ಸಿ ಹಾಗೂ ಲೈಟ್ ಮೋಟಾರ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಸಚಿವಾಲಯದ ಮುಂದೆ ನಡೆಯಲಿದೆ ಪ್ರತಿಭಟನಾ ಮಾರ್ಚ್. ಇದರ ಭಾಗವಾಗಿ ಜಿಲ್ಲೆಯಲ್ಲಿ ನಡೆಯಿತು ವಾಹನ ಅಭಿಯಾನ ಜಾಥಾ. ವಾರ್ತೆಗಳು ವಿವರವಾಗಿ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ 9 ವರ್ಷದ ಬಾಲಕನೊಬ್ಬ ಶಸ್ತ್ರಚಿಕಿತ್ಸೆಯ ವೇಳೆ ಮೃತಪಟ್ಟಿದ್ದಾನೆ. ಬೇಡಗಂ ತಲೆಕುನ್ನ ಅಶ್ರಫ್ ಮುಸ್ಲಿಯಾರ್ ಅವರ ಪುತ್ರ ಮೊಹಮ್ಮದ್ ಇಯಾಸ್ ಮೃತಪಟ್ಟ ದುರ್ದೈವಿ. ಮೃತಪಟ್ಟ ಬಾಲಕ ಕುಂಡಂಗುಳಿ ಸರ್ಕಾರಿ ಹೈಯರ್ ಸೆಕೆಂಡರಿ ಶಾಲೆಯ 4ನೇ ತರಗತಿಯ ವಿದ್ಯಾರ್ಥಿಯಾಗಿದ್ದಾನೆ. ಘಟನೆಗೆ ಸಂಬಂಧಿಸಿ ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ 9 ವರ್ಷದ ಬಾಲಕನೊಬ್ಬ ಸಾವನ್ನಪ್ಪಿದ ದುರ್ಘಟನೆ ಸಂಭವಿಸಿದೆ. ಬೇಡಗ ನಿವಾಸಿ ಅಶ್ರಫ್ ಅವರ ಪುತ್ರ ಇಯಾಸ್ ಮೃತಪಟ್ಟ ದುರ್ದೈವಿ. ಹೊಟ್ಟೆಯ ಕಾಯಿಲೆಯ ಚಿಕಿತ್ಸೆಗಾಗಿ ಆಸ್ಪತ್ರೆಗೆ ದಾಖಲಾಗಿದ್ದ ಬಾಲಕನಿಗೆ ಬುಧವಾರ ಬೆಳಿಗ್ಗೆ ಶಸ್ತ್ರಚಿಕಿತ್ಸೆ ಮಾಡಲಾಯಿತು. ಹೊಕ್ಕುಳಿನ ಸ್ಥಳದಲ್ಲಿನ ಕಾಯಿಲೆಗೆ ಚಿಕಿತ್ಸೆ ನೀಡಲು ಶಸ್ತ್ರಚಿಕಿತ್ಸೆ ನಡೆಸಲಾಯಿತು ಎಂದು ಸಂಬಂಧಿಕರು ತಿಳಿಸಿದ್ದಾರೆ. ಶಸ್ತ್ರಚಿಕಿತ್ಸೆಗಾಗಿ ಮಗುವಿಗೆ ಸೊಂಟದ ಕೆಳಗೆ ಸಾಮಾನ್ಯ ಅರಿವಳಿಕೆ ನೀಡಿದ ಬಳಿಕ ಕಾರ್ಯವಿಧಾನಗಳು ಪ್ರಾರಂಭಿಸಲಾಯಿತು. ಆದರೆ ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಮಗುವಿನ ಆರೋಗ್ಯ ಸ್ಥಿತಿ ಹದಗೆಟ್ಟು ಸಾವು ಸಂಭವಿಸಿದೆ. ಬೇಡകം തലേക്കുന്ന് ഹൗസിലെ അഷ്റഫ് മുസ്ലിയാരുടെ മകൻ മുഹമ്മദ് ഇയാസിനെ ഇന്നലെയാണ് ഉദരസംബന്ധമായ ഒരു ശസ്ത്രക്രിയയ്ക്ക് വേണ്ടി കാസർഗോഡ് ജനറൽ ആശുപത്രിയിൽ അഡ്മിറ്റ് ചെയ്തത്. ഇന്ന് രാവിലെ ചെറിയൊരു ശസ്ത്രക്രിയയാണ് ഞാൻ അറിയാൻ സാധിച്ചത്. ഇന്ന് രാവിലെ ശസ്ത്രക്രിയ കഴിഞ്ഞതിന് ശേഷം കുട്ടിക്ക് ഹൃദയാഘാതമുണ്ടായിട്ടാണ് മരണപ്പെട്ടത് എന്നാണ് മനസ്സിലാക്കാൻ കഴിയുന്നത്. അതിനുശേഷം ഇപ്പോൾ ബന്ധുക്കൾ ആശുപത്രി അധികൃതർ പോലീസിൽ വിവരം അറിയിച്ചതിൻ്റെ അടിസ്ഥാനത്തിൽ പോലീസ് കേസ് രജിസ്റ്റർ ചെയ്തിട്ടുണ്ട്. ഇൻക്വസ്റ്റ് നടപടികൾ പൂർത്തീകരിച്ചതിന് ശേഷം ഇതുമായി ബന്ധപ്പെട്ട് കുടുംബാംഗങ്ങൾക്ക് പരാതി ഉണ്ടെങ്കിൽ മറ്റു നടപടി പോസ്റ്റ്മോർട്ടം അടക്കമുള്ള മറ്റു നടപടിയിലേക്ക് പോകുമെന്നാണ് പോലീസ് അറിയിച്ചിട്ടുള്ളത്. ಬಾಲಕನ ಮರಣದ ಬಳಿಕ ಆಸ್ಪತ್ರೆ ಅಧಿಕಾರಿಗಳು ಮಾಹಿತಿ ನೀಡಿದರು. ಶಸ್ತ್ರಚಿಕಿತ್ಸೆಯ ಸಮಯದಲ್ಲಿ ಏನಾಯಿತು ಎಂಬುದರ ಕುರಿತು ಅವರಿಗೆ ಸ್ಪಷ್ಟ ವಿವರಣೆ ಇನ್ನೂ ಸಿಗಲಿಲ್ಲ ಎಂದು ತಂದೆ ಅಶ್ರಫ್ ಆರೋಪಿಸಿದ್ದಾರೆ. ಘಟನೆಯ ಬಗ್ಗೆ ಸಂಪೂರ್ಣ ತನಿಖೆ ನಡೆಸಬೇಕೆಂದು ಕುಟುಂಬವು ಒತ್ತಾಯಿಸಿದೆ. ಆದರೆ ಘಟನೆಯ ಬಗ್ಗೆ ಆಸ್ಪತ್ರೆ ಅಧಿಕಾರಿಗಳಿಂದ ಯಾವುದೇ ಅಧಿಕೃತ ವಿವರಣೆ ಇನ್ನೂ ಬಂದಿಲ್ಲ. ಮರಣೋತ್ತರ ಪರೀಕ್ಷೆ ವರದಿ ಹಾಗೂ ಆರೋಗ್ಯ ಇಲಾಖೆಯ ತನಿಖೆ ಪೂರ್ಣಗೊಂಡ ಬಳಿಕ ಸಾವಿಗೆ ಕಾರಣದ ಬಗ್ಗೆ ಹೆಚ್ಚಿನ ಮಾಹಿತಿ ಸ್ಪಷ್ಟವಾಗಲಿದೆ. ಕಾಸರಗೋಡು ನಗರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ಘಟನೆಯ ಬಗ್ಗೆ ತನಿಖೆ ಆರಂಭಿಸಿದ್ದಾರೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ದಂಪತಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋದ ಸಮಯದಲ್ಲಿ ಭಾರೀ ದರೋಡೆ ನಡೆದ ಘಟನೆಯೊಂದು ವರದಿಯಾಗಿದೆ. ಸುಮಾರು 14 ಪವನ್ ಚಿನ್ನ ಹಾಗೂ ನಗದು ಕಳವು ಮಾಡಲಾಗಿದೆ. ಪೈವಳಿಕೆ ಕುರುಡ ಪದವು ಸುಬ್ರಾಯ ಸಾಯ ಎಂಬವರ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿಕೊಂಡು ತನಿಖೆಯನ್ನು ಪ್ರಾರಂಭಿಸಿದ್ದಾರೆ. ಮಾರ್ಚ್ 9ರಂದು ಈ ದರೋಡೆ ನಡೆಸಲಾಗಿತ್ತು. ಆದರೆ ಪೊಲೀಸರು ದೂರನ್ನು ಸ್ವೀಕರಿಸಿದ ಬಳಿಕ ಜಿಲ್ಲಾ ಪೊಲೀಸ್ ವರಿಷ್ಠಾಧಿಕಾರಿಗೆ ದೂರು ನೀಡಿದ ಬಳಿಕ ಪ್ರಕರಣ ದಾಖಲಿಸಿಕೊಳ್ಳಲಾಗಿದೆ. ಕುಟುಂಬದವರು ದೇವಸ್ಥಾನ ದರ್ಶನಕ್ಕೂ ಮಕ್ಕಳು ಕಾಲೇಜು ಹಾಗೂ ಶಾಲೆಗೆ ಹೋಗಿದ್ದಾಗ ಮನೆಯಿಂದ ಸುಮಾರು 14 ಪವನ್ ಚಿನ್ನ ಹಾಗೂ 20,000 ರೂಪಾಯಿಗಳನ್ನು ಕಳವು ಮಾಡಲಾಗಿದೆ ಎಂದು ದೂರು ನೀಡಿದ್ದಾರೆ.
ಪೈವಳಿಕೆ ಕುರುಡ ಪದವಿನ ಸುಬ್ರಾಯ ಸಾಯ ಎಂಬವರ ದೂರಿನ ಮೇರೆಗೆ ಮಂಜೇಶ್ವರ ಪೊಲೀಸರು ಪ್ರಕರಣ ದಾಖಲಿಸಿದ್ದಾರೆ. 2026 ಮಾರ್ಚ್ 9ರಿಂದ 23ರ ನಡುವೆ ದರೋಡೆ ನಡೆದಿರುವ ಶಂಕೆ ವ್ಯಕ್ತವಾಗಿದೆ. 3 മാസം 9, 10, 11 ഈ 3 ദിവസത്തിലായിട്ട് ഇത് നടന്നത്. 9-ാം തീയതി നമ്മൾ 11 മണിക്കാണ് വീട്ടിൽ നിന്ന് പോയത്. ഞാൻ എന്റെ ബിസിനസ് കുട്ടികൾ സ്കൂളിൽ കൊണ്ടു പോയി. അവിടെ കൂട്ടിട്ട് അവിടെ താക്കോൽ വെച്ചിട്ട് ഉച്ചക്ക് മടങ്ങി വന്നു. അവന് 10-ാം തീയതിയാണ് ഇത് നടന്നത്. ഏകദേശം നടന്നത് 10-ാം തീയതിയാണ്. സ്കൂളിൽ പോയിട്ട് നമുക്ക് എടുത്തത്. അത് ഗുത്തുള്ള ആൾ തന്നെ ആയിട്ടുണ്ടാകും. എല്ലാം നോക്കുന്ന ആളെ 13 പവൻ പൊന്നു പോയിട്ടുണ്ടാകും. പോയി ഏകദേശം 13 പവൻ. പിന്നെ പണം 20,000 മേലെ പോയി. വൈകിയത് 10 ദിവസം ഞാൻ നോക്കുമ്പോ തന്നെ പോയി. എനിക്ക് ഡൗട്ട് ഒന്നുമില്ല, കാണുന്നില്ല. അങ്ങനെ 10 ദിവസം നോക്കുമ്പോ പിന്നെ കടത്തിന് ആവശ്യം നമുക്ക് നമ്മള് അതിന്റെ നോക്കണ്ട നോക്കുമ്പോൾ പൈസ ഇല്ല. പിന്നെ ഇതില്ല, പൊന്നിയില്ല. പിന്നെ 25-ാണ് ഞാൻ ഈ സ്റ്റേഷനിൽ പോയത്. പോലീസ് വന്നിട്ട് അന്വേഷിച്ച് പോയി. ഒന്നും നടപടിയില്ല. 30-ാം തീയതി എഴുതിയിട്ട് കൊടുത്തു സ്റ്റേഷനിൽ. SI വന്ന് പോലീസ് പോയി. ഇതില്ല, നടപടിയില്ല. പിന്നെ 3-ാം തീയതി എന്റെ ഡൗട്ട് ഉണ്ടാവാൻ ഞാൻ എഴുതിയിട്ട് കൊടുത്തു. അത് വന്നില്ല, എടുത്തില്ല. പിന്നെ ഇലക്ഷൻ വന്നു. ഇലക്ഷൻ വന്നിട്ട് നമുക്ക് നമ്മൾ വിളിക്കാന്ന് എന്നെ ബയ്യൊക്കെ അയച്ചു. കഴിഞ്ഞ മാസം 13 ജൂൺ 11 ഞാൻ എന്നെ പോയിട്ട് ബയ്യൊക്കെ അപേക്ഷ കൊടുത്തു സ്റ്റേഷൻ. SI വന്നിട്ട് എല്ലാം ചെക്ക് ആക്കിയിട്ട് പോയി. പിന്നെ ഒന്നില്ല, നടപടിയില്ല. പിന്നെ SP-ക്ക് കൊടുത്തു. ഈ 13 പോയിട്ട് SP-ക്ക് കൊടുത്തു. ದೂರುದಾರರು ಹಾಗೂ ಅವರ ಪತ್ನಿ ಕರ್ನಾಟಕದ ಕುಕ್ಕೆ ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ನಾಗಪೂಜೆಗಾಗಿ ಹೋಗಿದ್ದರು. ಹಿರಿಯ ಮಗ ಕಾಲೇಜಿಗೆ ಹಾಗೂ ಕಿರಿಯ ಮಕ್ಕಳು ಪೈವಳಿಕೆ ಶಾಲೆಗೆ ಹೋಗಿದ್ದರು. ಈ ಸಮಯದಲ್ಲಿ ಕೀಲಿಗಳನ್ನು ಮನೆಯ ಬಳಿ ಇಡಲಾಗಿತ್ತು. ಇಲ್ಲಿಂದ ಕೀಲಿಗಳನ್ನು ತೆಗೆದುಕೊಂಡ ಕಳ್ಳ ಬಾಗಿಲು ತೆರೆದು ಮನೆಯೊಳಗೆ ಪ್ರವೇಶಿಸಿ ಡೈಮಂಡ್ ನೆಕ್ಲೆಸ್, ಬಳೆ, ಕಿವಿಯೊಲೆಗಳು, ಉಂಗುರ, ಮಾಲೆ ಹಾಗೂ 20,000 ರೂಪಾಯಿಗಳನ್ನು ಕದ್ದೊಯ್ದಿದ್ದಾನೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ಕಳ್ಳತನದ ಹಿಂದೆ ಸ್ಥಳೀಯ ನಿವಾಸಿಯಾದ ವ್ಯಕ್ತಿಯ ಮೇಲೆ ಶಂಕಿಸಲಾಗಿದೆ ಎಂದು ದೂರಿನಲ್ಲಿ ತಿಳಿಸಲಾಗಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಅವಿಶ್ವಾಸ ಗೊತ್ತುವಳಿ ಮೂಲಕ ಉದುಮ ಪಂಚಾಯತ್ ಅನ್ನು ಕಳೆದುಕೊಂಡ LDFಗೆ ಇನ್ನು ಕಾಸರಗೋಡು ಜಿಲ್ಲೆಯಲ್ಲಿ ಕೇವಲ 14 ಪಂಚಾಯತ್ಗಳ ಮೇಲೆ ಮಾತ್ರ ನಿಯಂತ್ರಣ ಹೊಂದಿದೆ. ಪುಲ್ಲೂರು ಪೆರಿಯ ಪಂಚಾಯತ್ಗಳಲ್ಲಿಯೂ UDF ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಪ್ರಯತ್ನವನ್ನು ಪ್ರಾರಂಭಿಸಿದೆ. ಪುಲ್ಲೂರ್ ಪೆರಿಯ ಪಂಚಾಯತ್ನಲ್ಲಿ LDF ಹಾಗೂ UDF ತಲಾ 9 ಸದಸ್ಯರನ್ನು ಹೊಂದಿದ್ದು ಬಿಜೆಪಿ 1 ಸದಸ್ಯರನ್ನು ಹೊಂದಿದೆ. ಅಧ್ಯಕ್ಷ ಸ್ಥಾನಕ್ಕೆ ನಡೆದ ಚುನಾವಣೆಯಲ್ಲಿ 2 ಅಭ್ಯರ್ಥಿಗಳು ಸಮಾನ ಮತಗಳನ್ನು ಪಡೆದ ಕಾರಣ ಡ್ರಾ ಮೂಲಕ LDF ಅಭ್ಯರ್ಥಿ CK ಸಬಿತಾ ಅಧ್ಯಕ್ಷರಾದರು. ಇಲ್ಲಿಯೂ ಸಹ ಅವಿಶ್ವಾಸ ನಿರ್ಣಯ ಮಂಡಿಸುವ ಬಗ್ಗೆ UDF ಆಡಳಿತ ಮಂಡಳಿ ಸದಸ್ಯರ ಸಭೆಯ ಬಳಿಕ ಅಂತಿಮ ನಿರ್ಧಾರ ತೆಗೆದುಕೊಳ್ಳಲಾಗುತ್ತದೆ. ಜಿಲ್ಲೆಯ 37 ಪಂಚಾಯತ್ಗಳಲ್ಲಿ UDF 17, LDF 14 ಹಾಗೂ ಬಿಜೆಪಿ 5 ಎಂಬ ರೀತಿಯಲ್ಲಿ ಆಡಳಿತ ವಹಿಸಿಕೊಂಡಿದೆ. ಉದುಮ ಪಂಚಾಯತಿನಲ್ಲಿ CPMನ ಸತತ ಅಧಿಕಾರಾವಧಿ ಭರವಸೆ ಕೇವಲ 6 ತಿಂಗಳುಗಳು ಕಾಲ ಉಳಿಯಿತು. ಡ್ರಾದ ಅದೃಷ್ಟ ಅವಿಶ್ವಾಸ ಮತಕ್ಕೆ ಒಲವು ತೋರದಿದ್ದಾಗ ಪಂಚಾಯತಿನಲ್ಲಿ ಆಡಳಿತವನ್ನು ಉಳಿಸಿಕೊಳ್ಳುವ ಭರವಸೆಯನ್ನು CPM ಕಳೆದುಕೊಂಡಿತು. 23 ಸದಸ್ಯರ ಆಡಳಿತ ಮಂಡಳಿಯಲ್ಲಿ UDF 12 ಸದಸ್ಯರನ್ನು ಹಾಗೂ LDF 11 ಸದಸ್ಯರನ್ನು ಹೊಂದಿದೆ. ನ್ಯೂಸ್ ಬ್ಯೂರೋ ಕಾಸರಗೋಡು. ಮಕ್ಕಳ ಹಕ್ಕುಗಳ ಆಯೋಗ ಕಾಸರಗೋಡು ಜಿಲ್ಲೆಯಲ್ಲಿ ನಡೆದ ವಿಚಾರಣೆಯಲ್ಲಿ 20 ದೂರುಗಳನ್ನು ಪರಿಹರಿಸಲಾಗಿದೆ. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ KV ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಸಭೆ ನಡೆಸಲಾಯಿತು. ಮಕ್ಕಳ ಹಕ್ಕುಗಳ ಆಯೋಗದ ಅಧ್ಯಕ್ಷ KV ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ಕಾಸರಗೋಡು ಕಲೆಕ್ಟರೇಟ್ ಕಾನ್ಫರೆನ್ಸ್ ಹಾಲ್ನಲ್ಲಿ ನಡೆದ ಅಧಿವೇಶನದಲ್ಲಿ 20 ದೂರುಗಳನ್ನು ಪರಿಹರಿಸಲಾಗಿದೆ. ಆಯೋಗದ ಸದಸ್ಯ KB ಮೋಹನ್ ಕುಮಾರ್ ಅವರು ವಿಚಾರಣೆ ನಡೆಸಿದರು. ಆಯೋಗವು ಪರಿಗಣಿಸಿದ 30 ದೂರುಗಳಲ್ಲಿ 20 ದೂರುಗಳನ್ನು ಅಧಿವೇಶನದಲ್ಲಿ ಪರಿಹಾರ ನೀಡಲಾಯಿತು. ಉಳಿದ 10 ಪ್ರಕರಣಗಳನ್ನು ಆಯೋಗವು ತನ್ನ ಸೂಚನೆಗಳು ಹಾಗೂ ಆದೇಶಗಳನ್ನು ಹೊರಡಿಸಲು ಮುಂದೂಡಿಸಲಾಯಿತು. ಹೈಕೋರ್ಟ್ ಆದೇಶದ ಆಧಾರದ ಮೇಲೆ ಚೆಂಬರಿಕಾ GLP ಶಾಲೆಯ ಸುತ್ತಳತೆ ಗೋಡೆಯನ್ನು ನಿರ್ಮಿಸಲು ಆಯೋಗವು ಚೆಮ್ಮನಾಡು ಪಂಚಾಯತ್ ಕಾರ್ಯದರ್ಶಿಗೆ ನಿರ್ದೇಶನ ನೀಡಿತು. ಅದ್ರಗುಳಿ GLP ಶಾಲೆಯ ಭೂಮಿಯನ್ನು ಬೇರೆ ವ್ಯಕ್ತಿಗೆ ವರ್ಗಾಯಿಸಿದ್ದಕ್ಕೆ ಸಂಬಂಧಿಸಿದ ದೂರಿನಲ್ಲಿ ಭೂಮಿಯನ್ನು ಮರು ಅಳತೆ ಮಾಡಿ ಶಾಲೆಗೆ ಅದರ ಹಕ್ಕಿನ ಭೂಮಿಯನ್ನು ಮರಳಿ ನೀಡಲಾಗಿದೆ ಎಂದು ಕಾಸರಗೋಡು ತಹಶೀಲ್ದಾರ್ ವರದಿ ಸಲ್ಲಿಸಿದರು. ಕಂದಾಯ, ಪೊಲೀಸ್, ಆರೋಗ್ಯ ಹಾಗೂ ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳು ಅಧಿವೇಶನದಲ್ಲಿ ಭಾಗವಹಿಸಿದರು. 30 കേസുകളാണ് ഇന്ന് കമ്മീഷൻ പരിഗണിച്ചത്. അതിൽ
20 കേസുകൾ തീർപ്പായിട്ടുണ്ട്. ബാക്കി കേസുകൾ 10 നിർദ്ദേശങ്ങൾ അതുപോലെ തന്നെ കമ്മീഷൻ്റെ ഉത്തരവുകൾ നൽകുന്നതിന് വേണ്ടി മാറ്റിവെച്ചിട്ടുണ്ട്. പ്രധാനമായിട്ടും ചെമ്പരിക്ക GLP സ്കൂളിലെ കുട്ടികളുടെ ഗ്രൗണ്ട് ചുറ്റുമതിൽ കിട്ടുന്നതുമായി ബന്ധപ്പെട്ടത് അത് അടിയന്തരമായി നിർവഹിക്കുന്നതിന് വേണ്ടി അതിൽ തന്നെ ഹൈക്കോടതിയുടെ ഉത്തരവുണ്ടായിരുന്നു. ആ ഉത്തരവ് അടിയന്തരമായി പാലിക്കുന്നതിന് വേണ്ടിയുള്ള നിർദ്ദേശം പഞ്ചായത്ത് സെക്രട്ടറിക്ക് ചെമ്മനാട് പഞ്ചായത്ത് സെക്രട്ടറിക്ക് നൽകിയിട്ടുണ്ട്. ನ್ಯೂಸ್ ಬ್ಯೂರೋ ಕಾಸರಗೋಡು. ವಿದ್ಯಾನಗರದಲ್ಲಿ 2 ಗ್ರಾಂ MDMಯೊಂದಿಗೆ ಯುವಕನನ್ನು ಬಂಧಿಸಲಾಗಿದೆ. ಪೈಕ ಪನ್ನಿಪಾರ ನಿವಾಸಿ ಮೊಹಮ್ಮದ್ ಆಫೀಫ್ ಎಂಬಾತನನ್ನು ವಿದ್ಯಾನಗರ ಸಬ್ ಇನ್ಸ್ಪೆಕ್ಟರ್ ಅನೂಪ್ ಎಸ್ ನೇತೃತ್ವದಲ್ಲಿ ಪೊಲೀಸ್ ತಂಡ ಬಂಧಿಸಿದೆ. ಮಾದಕ ವಸ್ತುಗಳ ವ್ಯಾಪಕ ಹಾಗೂ ಬಳಕೆಯನ್ನು ತಡೆಗಟ್ಟಲು ಕೇರಳ ಪೊಲೀಸರು ಜಾರಿಗೆ ತಂದ ಆಪರೇಷನ್ ತೂಫಾನ್ ಪೆಟ್ರೋಲಿಂಗ್ ಸಮಯದಲ್ಲಿ 2 ಗ್ರಾಂ ಮಾದಕ ವಸ್ತು MDMA ಜೊತೆ ಯುವಕನೊಬ್ಬ ಸಿಕ್ಕಿಬಿದ್ದಿದ್ದಾನೆ. ಮುಟ್ಟತೋಡಿ ಗ್ರಾಮದ ಆಲಂಪಾಡಿ ಅರಫಾ ಕ್ವಾರ್ಟರ್ಸ್ ನಿವಾಸಿ ಪ್ರಸ್ತುತ ಪೈಕ ಪನ್ನಿಪಾರ ಕ್ವಾರ್ಟರ್ಸ್ ವಾಸವಾಗಿದ್ದು, ಮುಹಮ್ಮದ್ ಆಫೀಫ್ KA ವಿದ್ಯಾನಗರ ಸಬ್ ಇನ್ಸ್ಪೆಕ್ಟರ್ ಅನೂಪ್ ಎಸ್ ನೇತೃತ್ವದ ಪೊಲೀಸ್ ತಂಡವು ಬಂಧಿಸಿದೆ. ಇಂದಿರಾನಗರದ ಕಾರ್ ಯಾರ್ಡ್ ಬಳಿ ವಿದ್ಯಾನಗರ ಪೊಲೀಸರು ಪೆಟ್ರೋಲಿಂಗ್ ಹಾಗೂ ವಾಹನ ತಪಾಸಣೆ ನಡೆಸುತ್ತಿದ್ದಾಗ ರಸ್ತೆ ಸ್ಕೂಟರ್ನಲ್ಲಿ ಅನುಮಾನಾಸ್ಪದ ಸ್ಥಿತಿಯಲ್ಲಿ ಕಂಡುಬಂದಿದ್ದಾನೆ. ಪೊಲೀಸ್ ತಂಡವನ್ನು ನೋಡಿದಾಗ ವಾಹನದಿಂದ ತಪ್ಪಿಸಿಕೊಳ್ಳಲು ಪ್ರಯತ್ನಿಸಿದ ವ್ಯಕ್ತಿಯನ್ನು ತಡೆದು ಪ್ರಶ್ನಿಸಲಾಯಿತು. ಬಳಿಕ ನಡೆಸಿದ ತಪಾಸಣೆಯಲ್ಲಿ ಧರಿಸಿದ್ದ ಜೀನ್ಸಿನ ಹಿಂಭಾಗದ ಜೇಬಿನಲ್ಲಿ ಸಣ್ಣ ಸಿಪ್ಲಾಕ್ ಕವರ್ನಲ್ಲಿ 2 ಗ್ರಾಂ MDMA ಪತ್ತೆಯಾಗಿದೆ. ಆರೋಪಿ ಸವಾರಿ ಮಾಡುತ್ತಿದ್ದ ಸ್ಕೂಟರನ್ನು ಪೊಲೀಸರು ವಶಕ್ಕೆ ಪಡೆದರು. ವಿದ್ಯಾನಗರ ಪೊಲೀಸ್ ಠಾಣೆಯ GSCPO ಪ್ರಶಾಂತ್ ಹಾಗೂ CPO ಪ್ರಮೋದ್ ಪೊಲೀಸ್ ತಂಡದಲ್ಲಿದ್ದರು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕಾಸರಗೋಡು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಯಕ್ಷಗಾನ ಪ್ರಸಂಗ ರಚನೆ ಕಮ್ಮಟ ಹಾಗೂ ಕಾಸರಗೋಡಿನ ಹಿರಿಯ ಪ್ರಸಂಗಕರ್ತ ಶೇಡಿಗುಮ್ಮೆ ವಾಸುದೇವ ಭಟ್ ರಚಿಸಿದ ವೀರ ತಪಸ್ವಿ ಪರಶುರಾಮ ಯಕ್ಷಗಾನ ಕೃತಿಯ ಲೋಕಾರ್ಪಣೆ ಕಾರ್ಯಕ್ರಮ ನಡೆಯಿತು. ಹಿರಿಯ ಪ್ರಸಂಗಕರ್ತ ಸಂಶೋಧಕ ಡಾಕ್ಟರ್ ಕಬ್ಬಿನಾಲೆ ವಸಂತ ಭರದ್ವಾಜ್ ಕೃತಿಯನ್ನು ಲೋಕಾರ್ಪಣೆಗೊಳಿಸಿದರು. ಶನಿವಾರದಂದು ಮಂದಿರದಲ್ಲಿ ಯಕ್ಷಗಾನ ಕಲೆಯ ದೀಪಕ್ಕೆ ತೈಲಧಾರೆಗಳ ಗುಣ ಎಂಬ ಶೀರ್ಷಿಕೆಯಡಿ ಸಂಘಟನೆಯ ಸವಾಲುಗಳು ಎಂಬ ವಿಶೇಷ ಚಿಂತನಾ ಮಂಥನ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ನಮ್ಮ ನಡುವಿನ ಹೆಚ್ಚಿನ ಯಕ್ಷಗಾನ ಪ್ರಸಂಗಗಳು ಮಹಾಕಾವ್ಯದ ಯೋಗ್ಯತೆಯನ್ನು ಹೊಂದಿರುವುದರಲ್ಲಿ 2 ಮಾತಿಲ್ಲ ಎಂದು ಹಿರಿಯ ಪ್ರಸಂಗಕರ್ತ ಸಂಶೋಧಕ ಡಾಕ್ಟರ್ ಕಬ್ಬಿನಾಲೆ ವಸಂತ ಭರದ್ವಾಜ್ ಹೇಳಿದರು. ನಗರದ ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಆಯೋಜಿಸಿದ ಯಕ್ಷಗಾನ ಪ್ರಸಂಗ ರಚನೆ ಕಮ್ಮಟ ಹಾಗೂ ಶ್ರೀಧರ DS ಅವರ ವೀರ ತಪಸ್ವಿ ಪರಶುರಾಮ ಕಾದಂಬರಿ ಆಧಾರಿತ ಕಾಸರಗೋಡಿನ ಹಿರಿಯ ಪ್ರಸಂಗಕರ್ತ ಶೇಡಿಗುಮ್ಮೆ ವಾಸುದೇವ ಭಟ್ ರಚಿಸಿದ ವೀರ ತಪಸ್ವಿ ಪರಶುರಾಮ ಯಕ್ಷಗಾನ ಕೃತಿ ಲೋಕಾರ್ಪಣೆಗೊಳಿಸಿ ಅವರು ಮಾತನಾಡಿದರು. ಕಾವ್ಯ ಸೌಂದರ್ಯ ತುಂಬಿರುವ ಪಾರ್ಥಿಸುಬ್ಬನ ಪ್ರಸಂಗಗಳನ್ನು ಏಕೆ ಮಹಾಕಾವ್ಯ ಎಂದು ಕರೆಯಬಾರದು ಎಂದು ಪ್ರಶ್ನಿಸಿದ ಅವರು, ಬಹುಶಃ ನಮ್ಮ ಯಕ್ಷಗಾನ ಪ್ರಸಂಗಗಳನ್ನು ಮಹಾಕಾವ್ಯ ಎಂದು ಒಪ್ಪಿಕೊಳ್ಳುವ ಔದಾರ್ಯತೆ ನಮ್ಮ ವಿಮರ್ಶೆಗಳಿಗೆ ಇಲ್ಲವಾಯಿತು. ನಮ್ಮ ಯಕ್ಷಗಾನದ ಸೌಂದರ್ಯ, ಹಿರಿಮೆ, ಗರಿಮೆಗಳನ್ನು ಕೊಂಡಾಡುವ ಗುಣ ನಮ್ಮಲ್ಲಿ ಕಡಿಮೆಯಾಯಿತೇನೋ ಎಂದು ಅನಿಸುತ್ತದೆ ಎಂದು ಅವರು ಅಭಿಪ್ರಾಯಪಟ್ಟರು. ಶೇಡಿಗುಮ್ಮೆ ವಾಸುದೇವ ಭಟ್ ರಚಿಸಿದ ವೀರ ತಪಸ್ವಿ ಪರಶುರಾಮ ಯಕ್ಷಗಾನ ಕೃತಿ ಶಬ್ದ ಹಾಗೂ ಅರ್ಥ 2 ಸಮನ್ವಯಗೊಳಿಸಿದ ಶ್ರೇಷ್ಠ ಕಾವ್ಯ ಎಂದು ಮೆಚ್ಚುಗೆ ವ್ಯಕ್ತಪಡಿಸಿದರು. ಹಿರಿಯ ಪ್ರಸಂಗಕರ್ತ ಶ್ರೀಧರ DS ಅಧ್ಯಕ್ಷತೆ ವಹಿಸಿ ಮಾತನಾಡಿ, ಶೇಡಿಗುಮ್ಮೆ ವಾಸುದೇವ ಭಟ್ ಅವರು ಯಕ್ಷಗಾನ ಕ್ಷೇತ್ರಕ್ಕೆ ನೀಡಿರುವ ಕೊಡುಗೆ ಅಮೂಲ್ಯವಾಗಿದೆ. ಬಿಡುಗಡೆಯಾಗಿರುವ ನವ ಕೃತಿಯೂ ಕೂಡ ಅತ್ಯಂತ ಸುಂದರವಾದ ಪದ್ಯಗಳನ್ನು ಹೊಂದಿದೆ. ಅವರ ಸಾಧನೆಯನ್ನು ಯಕ್ಷಗಾನ ಅಕಾಡೆಮಿ ಗಮನಿಸಬೇಕು. ವರ್ತಮಾನದ ಅತ್ಯಂತ ಶ್ರೇಷ್ಠ ಯಕ್ಷಗಾನ ಕವಿ ಪಾರ್ಥಿಸುಬ್ಬ ಪ್ರಶಸ್ತಿ ಅವರಿಗೆ ದೊರೆಯಬೇಕು ಎಂದು ಹೇಳಿದರು. ಧರ್ಮಸ್ಥಳ ಮೇಳದ ಪ್ರಬಂಧಕ ಗಿರೀಶ್ ಹೆಗಡೆ ಸಮಾರಂಭದ ಮುಖ್ಯ ಅತಿಥಿಯಾಗಿದ್ದರು. ಕೃತಿ ಪ್ರಕಟಿಸಿದ ಪಾಣಿಗಿರಿ ಪ್ರತಿಷ್ಠಾನದ ಅಧ್ಯಕ್ಷ ಉಮೇಶ್ ಶಿರೂರು ಸ್ವಾಗತಿಸಿ, ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಅಧ್ಯಕ್ಷ ರಾಮಕೃಷ್ಣ ಮಯ್ಯ ಸಿರಿಬಾಗಿಲು ಧನ್ಯವಾದವಿತ್ತರು. ಯೋಗೀಶ್ ರಾವ್ ಚಿಗುರುಪಾದೆ ಕಾರ್ಯಕ್ರಮ ನಿರೂಪಿಸಿದರು. ಚಂದ್ರಹಾಸ ಕಯ್ಯರ್ ಪ್ರಾರ್ಥಿಸಿದರು. ಬಳಿಕ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜರ ಮಾರ್ಗದರ್ಶನದಲ್ಲಿ ಯಕ್ಷಗಾನ ಪ್ರಸಂಗ ರಚನೆ ಕಮ್ಮಟ ನಡೆಯಿತು.
ಕಮ್ಮಟದಲ್ಲಿ ವಿಶೇಷ ಆಹ್ವಾನಿತರಾಗಿ ಯುವ ಪ್ರಸಂಗಕರ್ತರಾಗಿರುವ ದಿವಾಣ ದುರ್ಗಾ ಪ್ರಸಾದ್ ಭಟ್ ಕಟೀಲು, ಚಂದ್ರಹಾಸ ಕಯ್ಯಾರು, ಅಮೋಘ ಶಂಕರ ಉಜಿರೆ, ರಾಜಗೋಪಾಲ್ ಕನ್ಯಾನ, ಉಮೇಶ್ ಶಿರೂರು, ಯೋಗೇಶ್ ರಾವ್ ಚಿಗುರುಪಾದೆ, ದೀವಿತ್ ಪೆರಾಡಿ, ಶುಭಾಶಯ, ಮಯೂರ ನಾಯ್ಗ, ಗಿರೀಶ ಹೆಗಡೆ ಧರ್ಮಸ್ಥಳ, ವರ್ಧನಿಯಂ ಸುರತ್ಕಲ್ ಮುಂತಾದವರು ಭಾಗವಹಿಸಿದರು. ಶನಿವಾರದಂದು ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಯಕ್ಷಗಾನ ಕಲೆಯ ದೀಪಕ್ಕೆ ತೈಲ ಧಾರೆಗಳ ಗುಣ ಎಂಬ ಶೀರ್ಷಿಕೆಯಡಿ ಸಂಘಟನೆಯ ಸವಾಲುಗಳು ಎಂಬ ವಿಶೇಷ ಚಿಂತನ ಮಂಥನ ಕಾರ್ಯಕ್ರಮ ನಡೆಯಿತು. ಯಕ್ಷಗಾನದ ವಿದ್ವಾಂಸ, ಯಕ್ಷಗಾನ ಅಕಾಡೆಮಿಯ ಮಾಜಿ ಅಧ್ಯಕ್ಷ ಎಂಎಲ್ ಸಾಮಗ ಉಡುಪಿ ಅವರು ಕಾರ್ಯಕ್ರಮವನ್ನು ಉದ್ಘಾಟಿಸಿ ಪ್ರತಿಯೊಂದು ಮುಖ್ಯ ವಿಚಾರಗಳನ್ನು ಸೂಕ್ಷ್ಮವಾಗಿ ವಿವರಿಸಿದರು. ಕುರಿಯ ವಿಠಲಶಾಸ್ತ್ರಿ ಸಾಂಸ್ಕೃತಿಕ ಪ್ರತಿಷ್ಠಾನದ ಸಂಚಾಲಕ ಉಜಿರೆ ಅಶೋಕ್ ಭಟ್ ಉಪಸ್ಥಿತರಿದ್ದು, ಸಂಘಟಕರು ತಮ್ಮ ಸಂಘಟನೆಯು ಯಶಸ್ವಿಯಾಗುವಲ್ಲಿ ಪ್ರಾಯೋಜಕರ ವಿಶ್ವಾಸ ಗಳಿಸಬೇಕು. ಪ್ರದರ್ಶನ ನಡೆಯುವ ಪ್ರದೇಶದ ಸ್ಥಳೀಯರನ್ನು, ಯುವ ಕಲಾವಿದರನ್ನು, ಮಹಿಳೆಯರನ್ನು ಜೊತೆ ಕರೆಸಿ ಹೊಸ ತಲೆಮಾರಿನ ಕಲಾವಿದರನ್ನು ಯಕ್ಷಗಾನಕ್ಕೆ ಸೆಳೆಯುವ ಪ್ರಯತ್ನ ಮಾಡಬೇಕು ಎಂದು ಹೇಳಿದರು. ಹಿರಿಯ ಸಂಘಟಕ ಶ್ರೀ ಭುಜಬಲಿ ಧರ್ಮಸ್ಥಳ ಅಧ್ಯಕ್ಷತೆ ವಹಿಸಿದರು. ಸಂಘಟಕರು ಪಾರದರ್ಶಕತೆ, ಕರ್ತವ್ಯ ಪ್ರಜ್ಞೆ, ಕಲಾನಿಷ್ಠೆ ಇದ್ದಲ್ಲಿ ಯಾವುದೇ ಕಾರ್ಯಕ್ರಮ ಯಶಸ್ವಿಯಾಗುತ್ತದೆ ಎಂದು ಅವರು ಹೇಳಿದರು. ಕರ್ನಾಟಕ ಸರ್ಕಾರದ ಮಾನವ ಹಕ್ಕುಗಳ ಆಯೋಗದ ಅಧ್ಯಕ್ಷ ಡಾಕ್ಟರ್ ಟಿ ಶ್ಯಾಮ್ ಭಟ್, ಎಂ ಶಾಂತರಾಮ ಕೊಡುವ ಮೂಡಬಿದ್ರೆ ಮುಖ್ಯ ಅತಿಥಿಗಳಾಗಿ ಭಾಗವಹಿಸಿದರು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಆಟೋ ಟ್ಯಾಕ್ಸಿ ಶುಲ್ಕ ಪರಿಷ್ಕರಣೆ ಮಾಡಬೇಕು, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆಯನ್ನು ನಿಲ್ಲಿಸಬೇಕು, ಕಾರ್ಮಿಕ ಸಂಹಿತೆಯನ್ನು ರದ್ದುಗೊಳಿಸಬೇಕು, ಬೆಲೆ ಏರಿಕೆ ತಡೆಯಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಜುಲೈ 24ರಂದು ಆಟೋ ಟ್ಯಾಕ್ಸಿ ಹಾಗೂ ಲೈಟ್ ಮೋಟಾರ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಸಚಿವಾಲಯದ ಮುಂದೆ ನಡೆಸುವ ಮಾರ್ಚ್ ಅನ್ನು ಉತ್ತೇಜಿಸಲು ಕಾಸರಗೋಡು ಜಿಲ್ಲಾ ವಾಹನ ಅಭಿಯಾನ ಜಾಥಾವನ್ನು ಹಮ್ಮಿಕೊಳ್ಳಲಾಗಿತ್ತು. ಕುಂಬ್ಳೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಐಟಿಯು ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಪಿಪಿ ಮುಸ್ತಫಾ ಉದ್ಘಾಟಿಸಿದರು. ಆಟೋ ಟ್ಯಾಕ್ಸಿ ಶುಲ್ಕ ಪರಿಷ್ಕರಣೆ ನಡೆಸಬೇಕು, ಪೆಟ್ರೋಲಿಯಂ ಉತ್ಪನ್ನಗಳ ಬೆಲೆ ಏರಿಕೆ ನಿಲ್ಲಿಸಬೇಕು, ಕಾರ್ಮಿಕ ಸಂಹಿತೆಯನ್ನು ರದ್ದುಗೊಳಿಸಬೇಕು ಹಾಗೂ ಬೆಲೆ ಏರಿಕೆ ನಿಲ್ಲಿಸಬೇಕು ಮುಂತಾದ ಬೇಡಿಕೆಗಳನ್ನು ಮುಂದಿಟ್ಟುಕೊಂಡು ಆಟೋ ಟ್ಯಾಕ್ಸಿ ಆ್ಯಂಡ್ ಲೈಟ್ ಮೋಟಾರ್ ವರ್ಕರ್ಸ್ ಫೆಡರೇಷನ್ ಜುಲೈ 24ರಂದು ಸಚಿವಾಲಯದ ಮುಂದೆ ನಡೆಸಲಾಗುವ ಮಾರ್ಚಿನ ಭಾಗವಾಗಿ ಕಾಸರಗೋಡು ಜಿಲ್ಲೆಯಲ್ಲಿ ವಾಹನ ಅಭಿಯಾನ ಜಾಥಾವನ್ನು ಆಯೋಜಿಸಲಾಯಿತು. ಕುಂಬ್ಳೆಯಲ್ಲಿ ನಡೆದ ಕಾರ್ಯಕ್ರಮವನ್ನು ಸಿಐಟಿಯು ಜಿಲ್ಲಾಧ್ಯಕ್ಷ ಡಾಕ್ಟರ್ ವಿಪಿಪಿ ಮುಸ್ತಫಾ ಉದ್ಘಾಟಿಸಿದರು. കുഞ്ഞാലിക്കുട്ടിയും സമരം ചെയ്യുന്നത് കേന്ദ്ര സർക്കാരിനെതിരെയായിരിക്കും. കേന്ദ്ര സർക്കാരിന്റെ തിരുവനന്തപുരത്തെ പ്രതിനിധിയായ ഗവർണർ താമസിക്കുന്ന രാജ്ഭവനിലേക്കായിരിക്കുമെന്നാണ്. എന്നാൽ 2022 100 രൂപയായി പെട്രോളിന്റെ ഡീസലിന്റെ വില മോഡി സർക്കാർ വർദ്ധിപ്പിച്ചപ്പോൾ അന്നത്തെ പ്രതിപക്ഷം സമരം ചെയ്തത് സംസ്ഥാന സർക്കാരിനെതിരെയാണ്. പ്രതിപക്ഷ നേതാവിന്റെ വസതിയിൽ നിന്ന്, ഔദ്യോഗിക വസതിയിൽ നിന്ന് പ്രതിപക്ഷ MLA-മാർ സൈക്കിൾ ചവിട്ടി സമരം എവിടത്തേക്ക്? നിയമസഭയിലേക്ക്, സംസ്ഥാന നിയമസഭയിലേക്ക്. എന്നിട്ട് പിണറായിയോട് പറയുകയാണ്, ആടെ 100 രൂപ മോഡി സർക്കാർ കൂട്ടിയിട്ടുണ്ട്, ആ 100-ല് 3 രൂപ നിങ്ങൾക്ക് കിട്ടുന്നതാണ്, ആ 3 രൂപ പിൻവലിക്കണം. 100 രൂപ കൂട്ടിയ മോഡി സർക്കാരിനെതിരെയല്ല സമരം ചെയ്തത്. നിങ്ങൾ ഇപ്പോഴും ഗൂഗിളിൽ നേരത്തെ പറഞ്ഞ പോലെ കാസർഗോട്ട് പണ്ട് BJP-യുടെ മുരളീധരൻ കാളവണ്ടി സമരം ചെയ്തതുപോലെ 2022 ഈ VD സതീശനും ആളുകളും കൂടിയിട്ട് UDF-ന്റെ MLA-മാർ അന്ന് കന്റോൺമെന്റ് ഹൗസിൽ നിന്ന് അസംബ്ലിയിലേക്ക് സൈക്കിൾ ചവിട്ടി പോകുന്ന വീഡിയോ കാണാം. അതിന്റെ ഫോട്ടോയും വാർത്തയും കാണാം. ಅಬ್ಬಾಸ್ ಮೊಗ್ರಲ್ ಅಧ್ಯಕ್ಷತೆ ವಹಿಸಿದರು. ಜಾಥಾ ಮುಖಂಡ ಕೆ ಉಣ್ಣಿ ನಾಯರ್, ವ್ಯವಸ್ಥಾಪಕ PA ರೆಹಮಾನ್, AR ಧನ್ಯವಾದ್, ವಿಠಲ್ ರೈ, ವಿನೋದ್ ವಿ, MC ದಿನೇಶ್ ಮುಂತಾದವರು ಮಾತನಾಡಿದರು. P ಇಬ್ರಾಹಿಂ ಸ್ವಾಗತಿಸಿದರು. ಜಾಥಾ ಕಾಸರಗೋಡಿನಲ್ಲಿ 9:30ಕ್ಕೆ, ಬೋವಿಖಾನದಲ್ಲಿ 10:30ಕ್ಕೆ, ಕುಂಡಂಗುಳಿಯಲ್ಲಿ 11:30ಕ್ಕೆ, ಉದುಮದಲ್ಲಿ 12:30ಕ್ಕೆ, ಕಾಂಜಂಗಾಡಿನಲ್ಲಿ 1:30ಕ್ಕೆ, ಒಡೆಯಂಚಾಲ್ನಲ್ಲಿ 3 ಗಂಟೆಗೆ, ಕಾಲಿಚನಡಕದಲ್ಲಿ 3:30ಕ್ಕೆ, ನೀಲೇಶ್ವರದಲ್ಲಿ 4:15ಕ್ಕೆ, ಚೆರುವತ್ತೂರಿನಲ್ಲಿ 5 ಗಂಟೆಗೆ ಪ್ರಯಾಣ ಬೆಳೆಸಿ ಸಂಜೆ 6:30ಕ್ಕೆ ತ್ರಿಕರಿಪುರದಲ್ಲಿ ಸಂಪನ್ನಗೊಂಡಿತು. ನ್ಯೂಸ್ ಬ್ಯೂರೋ, ಕಾಸರಗೋಡು. ಕಾಸರಗೋಡು ಜಿಲ್ಲೆಯ ಪಿಯಾಜಿಯೋ ಆಪೆಯ ಅಧಿಕೃತ ಡೀಲರ್ ಆಗಿರುವ ಸಮಾಜಿಯೋ ಮೋಟಾರ್ಸ್ನ ನವೀಕರಿಸಿದ ಕಾಸರಗೋಡು ಶೋರೂಮ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಕಾಸರಗೋಡಿನ ಚೆಂಗಳದ ಸಂತೋಷ್ ನಗರದಲ್ಲಿರುವ ಫಾಯಸ್ ಆರ್ಕಿಡ್ನಲ್ಲಿ ನೂತನ ಶೋರೂಮ್ ಕಾರ್ಯಾಚರಣೆ ಪ್ರಾರಂಭಿಸಿದ್ದು, ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತನ್ ಅಜಕೋಡು ಉದ್ಘಾಟಿಸಿದರು. ಪಿಯಾಜಿಯೋ ತ್ರಿಚಕ್ರ ವಾಹನಗಳ ಅಧಿಕೃತ ಡೀಲರ್ ಆಗಿರುವ ಸಮಾಜಿಯೋ ಮೋಟಾರ್ಸ್ ನವೀಕರಿಸಿದ ಕಾಸರಗೋಡು ಶೋರೂಮ್ ತನ್ನ ಕಾರ್ಯಾಚರಣೆಯನ್ನು ಪ್ರಾರಂಭಿಸಿದೆ. ಕಾಸರಗೋಡಿನ ಚೆಂಗಳದ ಸಂತೋಷ್ ನಗರದಲ್ಲಿರುವ ಫಯಾಸ್ ಆರ್ಕೇಡ್ನಲ್ಲಿ ಹೊಸ ಶೋರೂಮ್ ಕಾರ್ಯಾಚರಣೆಗೊಂಡಿದೆ. ಚೆಂಗಳ ಗ್ರಾಮ ಪಂಚಾಯತ್ ಅಧ್ಯಕ್ಷ ವಸಂತ ನಜಕೋಟ್ ಉದ್ಘಾಟಿಸಿದರು. ഒരുപാട്
കമ്പനികൾ ഇത്തരത്തിലുള്ള പ്രവർത്തിക്കുന്നുണ്ട്. എന്നാൽ ജില്ലയിൽ തന്നെ മാതൃകപരമായിട്ടുള്ള PG കമ്പനി ഞാനുൾപ്പെടെയുള്ളവർ ഇതിൻ്റെ ഒരു അംഗമാണ്. ഞാൻ കൂടി ഒരു വണ്ടിയുണ്ട്, എനിക്ക് കൂടി മേജർ വണ്ടിയുണ്ട് എൻ്റെ പേരിൽ, 5 വർഷം മുമ്പായിട്ടുണ്ട്. അപ്പോൾ വളരെ ഒരു നല്ല രീതിയിലൊരു വണ്ടിയാണ് ജനങ്ങൾക്ക്. ഇപ്പം മൊത്തത്തിൽ മറ്റു കമ്പനിയുടെ ഇറക്കുന്നേക്കാൾ ഏറ്റവും ഗുണപ്രദമായ ജനങ്ങൾക്ക് മലയോര മേഖലയ്ക്ക് ഏറ്റവും വലിയ പ്രസക്തിയുള്ള ഒരു വണ്ടി എന്ന നിലയ്ക്ക് പേജിയാണ് ഞാൻ അതിനെ വളരെയധികം സന്തോഷപ്പെടുകയാണ്. ഈ ചെങ്കള ഗ്രാമപഞ്ചായത്തിൽ ഇതുപോലെ പിയാജിയുടെ സമാജിയുടെ ഈ സംരംഭം തുടങ്ങാൻ മാറ്റിയ ഷോറൂമിന് ഞാൻ ഈ കുടുംബത്തിലെ ഒരു അംഗമാണ്. ഞാൻ ഓൾറെഡി ഈ ഫാമിലിയിലുള്ള ആളാണ്. പിന്നെയും സംരംഭങ്ങൾ തുടങ്ങാൻ സാറിനും മധു സാറിനും സന്തോഷ് സാറിനും സാധിക്കട്ടെ എന്ന് ആത്മാർത്ഥമായി ಆಶಂಸಿಸಿಕೊಂಡು ಈ ಪರಿಪಾಡಿಗೆ ಎಲ್ಲ ಭಾವಗಳನ್ನು ನಿರ್ത്തുന്നു. ಸಮಾರಂಭದಲ್ಲಿ SSLC +2 ಪರೀಕ್ಷೆಯಲ್ಲಿ ಎಲ್ಲ ವಿಷಯಗಳಲ್ಲಿ A+ಗಳನ್ನು ಗಳಿಸಿದ ಗ್ರಾಹಕರ ಮಕ್ಕಳನ್ನು ಸನ್ಮಾನಿಸಲಾಯಿತು. ಸಮಾಜಿಯೋ ವಿದ್ಯೋದಯ ಯೋಜನೆಯಡಿ ಮಕ್ಕಳನ್ನು ಸನ್ಮಾನಿಸಲಾಯಿತು. ಸಮಾಜಿಯೋ ಗ್ರಾಹಕರಿಂದ ನಿರ್ಗತಿಕ ಆಟೋ ಕಾರ್ಮಿಕರಿಗೆ ನೆರವು ನೀಡುವ ಬಗ್ಗೆ ಸಮಾರಂಭದಲ್ಲಿ ಘೋಷಣೆ ಮಾಡಲಾಯಿತು. ವಾರ್ಡ್ ಸದಸ್ಯೆ ಫಾಯಿಸಾ ನೌಶಾದ್, ಚೆಮ್ಮನಾಡು ಪಂಚಾಯತ್ ಉಪಾಧ್ಯಕ್ಷ ದಿಲೀಪ್ ಮಾತನಾಡಿದರು. ಮ್ಯಾನೇಜಿಂಗ್ ಪಾರ್ಟ್ನರ್ ಸಂತೋಷ್ CR, ಪಾರ್ಟ್ನರ್ ಮಧು ಜೆ ಹಾಗೂ ಜನರಲ್ ಮ್ಯಾನೇಜರ್ ಅನುಮೋದಿ UK സമാജിയോ മോട്ടോഴ്സിന സേവಗಳನ್ನು വിവരിಸಿದರು. പിയാജിയോ ആപ്പെ വാഹനങ്ങൾ മാർക്കറ്റിൽ വളരെയധികം സുപരിചിതമാണ്. കഴിഞ്ഞ 2 ദശാബ്ദ കാലമായിട്ട് നമ്മുടെ നാട്ടിൽ മുച്ചക്ര വാഹനങ്ങളിൽ ഏറ്റവും കൂടുതൽ വിറ്റഴിയുന്ന വാഹനമാണ് ആപ്പെ വാഹനം. ഇന്ന് ആപ്പയുടെ വ്യത്യസ്ത തരം മോഡലുകൾ ഡീസൽ, അതുപോലെ ഇലക്ട്രിക്, അതുപോലെ CNG, അങ്ങനെ എല്ലാത്തരം വാഹനങ്ങളും സമാജിയോ മോട്ടോഴ്സിൽ നിന്നും ലഭ്യമാണ്. അതുപോലെ തന്നെ ഇത് തവണ വ്യവസ്ഥകളായിട്ടും വളരെ ചെറിയ മിതമായ പലിശ നിരക്കിൽ മുദ്രാ ലോൺ സൗകര്യത്തോടു കൂടി അങ്ങനെ വ്യത്യസ്തമായ ഒരുപാട് സ്കീമിൽ ഇന്ന് വാഹനങ്ങൾ സമാജിയോ മോട്ടോഴ്സിൽ നിന്ന് നൽകി വരുന്നുണ്ട്. പിന്നെ ഇന്നത്തെ ഉദ്ഘാടനത്തോടനുബന്ധിച്ച് ഞങ്ങൾ വിഭാവനം ചെയ്തിരിക്കുന്ന ഒരു പുതിയ ഒരു സാമൂഹിക സുരക്ഷാ പദ്ധതിയും കൂടിയുണ്ട്. അതായത് സമാജിയോ വിദ്യോദയം എന്നാണ് അതിന് നാമകരണം നൽകിയിട്ടുള്ളത്. ഈ പദ്ധതി പ്രകാരം ആപ്പെ കുടുംബത്തിൽ അംഗമായിട്ടുള്ള ആൾക്കാർക്ക് അവരുടെ കുട്ടികൾ 10ാം ക്ലാസ്സിലോ 12ാം ക്ലാസ്സിലോ എല്ലാ വിഷയത്തിലും A+ നേടിയിട്ടുണ്ടെങ്കിൽ ആ കുട്ടികൾക്ക് സമാജിയോ മോട്ടോഴ്സിൽ നിന്നും ഒരു ക്യാഷ് അവാർഡ് നൽകി അവരുടെ ഭാവി വിദ്യാഭ്യാസത്തിന് വേണ്ട സൗകര്യങ്ങൾ ഒരുക്കി കൊടുക്കുന്ന ഒരു പദ്ധതിയാണ്. അതുപോലെ തന്നെ ആപ്പെ വാഹനങ്ങൾ ഉപയോഗിക്കുന്ന നിർധനരായ തൊഴിലാളികളുണ്ടെങ്കിൽ അവർക്ക് ചികിത്സാ സഹായവും ഈ പദ്ധതിയുടെ കീഴിൽ നമ്മൾ നൽകി വരുന്നുണ്ട്. ഇന്നു മുതലാണ് ഈ പദ്ധതിയുടെ ഔദ്യോഗികമായിട്ടുള്ള ഉദ്ഘാടനവും അതിൻ്റെ പ്രവർത്തനവും ഇന്നു മുതലാണ് ആരംഭിക്കുന്നത്. ഇതിനോടനുബന്ധിച്ച് ഈ ഷോറൂമിനോടനുബന്ധിച്ച് തന്നെ നമ്മൾ വാഹനത്തിൻ്റെ വിൽപ്പന സർവീസും അതുപോലെ ആഴ്ചയിൽ ഒരു ദിവസം പിന്നെ സർവീസും അതുപോലെ സ്പെയർ പാർട്സിനും വേണ്ട സൗകര്യവും ഇതേപോലെ തന്നെ ഒരുക്കുന്നുണ്ട്. ഒട്ടനവധി സ്കീമുകളും ഈ ഉദ്ഘാടനത്തോടനുബന്ധിച്ച് നമ്മൾ വിഭാവനം ചെയ്തിട്ടുണ്ട്. കാസർഗോഡ് ജില്ലയിലെ എല്ലാ ഓട്ടോ തൊഴിലാളികൾക്കും സമാജിയോ മോട്ടോഴ്സുമായി സഹകരിച്ച് ഞങ്ങൾ ഒരുക്കിയിരിക്കുന്ന ഈ പുതിയ പദ്ധതികളുടെ എല്ലാ സൗകര്യം നേടാവുന്നതാണ്. ഇത് ശരിക്കും പറഞ്ഞു കഴിഞ്ഞാൽ ഓട്ടോ തൊഴിലാളികൾക്കൊരു സഹായം എന്നുള്ള രീതിയിലാണ് നമ്മൾ ഈ വിദ്യോതി എന്നുള്ളത് പരിപാടി ചെയ്തിട്ടുള്ളത്. അതുകൊണ്ട് നിർധനരായ രോഗികളുണ്ടെന്നുണ്ടെങ്കിൽ അവർക്ക് നമ്മൾ ആപ്പെ കുടുംബത്തിലുള്ള ആൾക്കാരാണെങ്കിൽ അവർക്ക് നമ്മളൊരു സഹായം ഇന്ന് മുതൽ നമ്മൾ സ്റ്റാർട്ട് ചെയ്യുകയാണ്. മെയിൻ നമ്മുടെ ഇപ്പോൾ കാസർഗോഡ് പഴയ ഷോറൂം ഉണ്ടായെടുക്കുന്നു. കുറച്ചും കൂടി നവീകരിച്ച രീതിയിലുള്ള പുതിയ ഷോറൂമിലേക്ക് നമ്മൾ മാറിയിട്ടാണുള്ളത്. ആൾക്കാർക്ക് കുറച്ചും കൂടി സൗകര്യമാണ് നമുക്ക് ഇവിടെ എത്തിപ്പെടാനും സർവീസും കാര്യങ്ങളൊക്കെ ചെയ്യാനൊക്കെ ആയിട്ടും. ഞങ്ങൾ ഇതുവരെ നമുക്ക് തന്ന സഹകരണം ഇനിയും നമ്മൾ ഉണ്ടാവുമെന്ന് ഞാൻ പ്രതീക്ഷിക്കുന്നു.
ಉದ್ಘಾಟನಾ ದಿನದಂದು ಶೋರೂಮ್ನಿಂದ ವಾಹನವನ್ನು ಬುಕ್ ಮಾಡುವವರಿಗೆ ವಿಶೇಷ ರಿಯಾಯಿತಿಯನ್ನು ಸಹ ಏರ್ಪಡಿಸಲಾಗಿತ್ತು. ನ್ಯೂಸ್ ಬ್ಯೂರೋ ಕಾಸರಗೋಡು. ಕೊನೆಯಲ್ಲಿ ಮತ್ತೊಮ್ಮೆ ಮುಖ್ಯಾಂಶಗಳು. ಕಾಸರಗೋಡು ಜನರಲ್ ಆಸ್ಪತ್ರೆಯಲ್ಲಿ 9 ವರ್ಷದ ಬಾಲಕನೊಬ್ಬ ಶಸ್ತ್ರಚಿಕಿತ್ಸೆಯ ವೇಳೆ ಸಾವು. ಬೇಡಗ ತಲೆಕುನ್ನು ಅಶ್ರಫ್ ಮುಸ್ಲಿಯಾರ್ ಅವರ ಪುತ್ರ ಮೊಹಮ್ಮದ್ ಇಯಾಸ್ ಮೃತಪಟ್ಟ ದುರ್ದೈವಿ. ಪೈವಳಿಕೆ ಕುರುಡ ಪದವಿನಲ್ಲಿ ಭಾರೀ ದರೋಡೆ. ದಂಪತಿಗಳು ದೇವಸ್ಥಾನಕ್ಕೆ ಭೇಟಿ ನೀಡಲು ಹೋದ ಸಮಯದಲ್ಲಿ ದರೋಡೆಗೆ ಯತ್ನ. 14 ಪವನ್ ಚಿನ್ನ ಹಾಗೂ ನಗದು ಕಳವು ಮಾಡಲಾಗಿದೆ ಎಂದು ದೂರು. ಅವಿಶ್ವಾಸ ಗೊತ್ತುವಳಿ ಮೂಲಕ ಉದುಮ ಪಂಚಾಯತನ್ನು ಕಳೆದುಕೊಂಡ ಎಲ್ಡಿಎಫ್. ಇನ್ನು ಮುಂದೆ ಜಿಲ್ಲೆಯಲ್ಲಿ ಕೇವಲ 14 ಪಂಚಾಯತ್ಗಳ ಮೇಲೆ ಎಲ್ಡಿಎಫ್ನ ನಿಯಂತ್ರಣ. ಪುಲ್ಲೂರು ಪೆರಿಯ ಪಂಚಾಯತ್ಗಳಲ್ಲೂ ಯುಡಿಎಫ್ ಅವಿಶ್ವಾಸ ಗೊತ್ತುವಳಿ ಮಂಡಿಸುವ ಸಾಧ್ಯತೆ. ಮಕ್ಕಳ ಹಕ್ಕುಗಳ ಆಯೋಗ ಕಾಸರಗೋಡು ಜಿಲ್ಲೆಯಲ್ಲಿ ನಡೆಸಿದ ಅಧಿವೇಶನದಲ್ಲಿ 20 ದೂರು ಪರಿಹಾರ. ಮಕ್ಕಳ ಆಯೋಗದ ಅಧ್ಯಕ್ಷ ಕೆವಿ ಮನೋಜ್ ಕುಮಾರ್ ಅಧ್ಯಕ್ಷತೆಯಲ್ಲಿ ನಡೆಯಿತು ಅಧಿವೇಶನ. ವಿದ್ಯಾನಗರದಲ್ಲಿ 2 ಗ್ರಾಂ ಎಂಡಿಎಂಎಯೊಂದಿಗೆ ಯುವಕನ ಬಂಧನ. ಪೈಕಾ ನಿವಾಸಿ ಮೊಹಮ್ಮದ್ ಆಫಿಫ್ ಬಂಧಿತ ಆರೋಪಿ. ನಡೆಯಿತು ಯಕ್ಷಗಾನ ಪ್ರಸಂಗ ರಚನೆ ಕಮ್ಮಟ ಹಾಗೂ ವೀರ ತಪಸ್ವಿ ಪರಶುರಾಮ ಯಕ್ಷಗಾನ ಕೃತಿಯ ಲೋಕಾರ್ಪಣೆ. ಸಿರಿಬಾಗಿಲು ವೆಂಕಪ್ಪಯ್ಯ ಸಾಂಸ್ಕೃತಿಕ ಪ್ರತಿಷ್ಠಾನದ ಶ್ರೀ ಕೇಶವಾನಂದ ಭಾರತಿ ಸ್ಮೃತಿ ಮಂದಿರದಲ್ಲಿ ಹಿರಿಯ ಪ್ರಸಂಗಕರ್ತ ಸಂಶೋಧಕ ಡಾಕ್ಟರ್ ಕಬ್ಬಿನಾಲೆ ವಸಂತ ಭಾರದ್ವಾಜ್ ಅವರಿಂದ ಕೃತಿಯ ಲೋಕಾರ್ಪಣೆ. ಜುಲೈ 24ರಂದು ಆಟೋ ಟ್ಯಾಕ್ಸಿ ಹಾಗೂ ಲೈಟ್ ಮೋಟಾರ್ ವರ್ಕರ್ಸ್ ಫೆಡರೇಷನ್ ನೇತೃತ್ವದಲ್ಲಿ ಸಚಿವಾಲಯದ ಮುಂದೆ ನಡೆಯಲಿದೆ ಪ್ರತಿಭಟನಾ ಮಾರ್ಚ್. ಇದರ ಭಾಗವಾಗಿ ಜಿಲ್ಲೆಯಲ್ಲಿ ನಡೆಯಿತು ವಾಹನ ಅಭಿಯಾನ ಜಾಥಾ. ಇಂದಿನ ವಾರ್ತಾ ಸಂಚಿಕೆ ಇಲ್ಲಿಗೆ ಮುಕ್ತಾಯವಾಯಿತು. ಮುಂದಿನ ವಾರ್ತಾ ಸಂಚಿಕೆಯೊಂದಿಗೆ ಮತ್ತೆ ಭೇಟಿಯಾಗೋಣ. ವಂದನೆಗಳು.